ಲಕ್ಷ ಖರ್ಚು ಮಾಡಿದ್ರಿ ನೀವು. ಅಂದರೆ ಎಲ್ಲ ಓವರ್, ಅದು ಬರೀ ಬಟ್ಟೆ ಅಂತಲ್ಲ, ಬಟ್ಟೆ, ಮೇಕಪ್ಪು, ಸ್ಲಿಪ್ಪರ್ಸು, ಕೆಲವೊಂದು ಅವಶ್ಯಕ ವಸ್ತುಗಳು ಎಲ್ಲ ಓವರ್ ಆಲ್ ಸೇರಿ, ಬರೀ ಬಟ್ಟೆ ಅಲ್ಲ. ತಗೊಂಡು ಹೋಗಿರೋ ಬಟ್ಟೆಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿದ್ರ? ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮಗೆ? ಇಲ್ಲವೇ ಇಲ್ಲ, ಯೂಸೇ ಒಂದು ವಾರ ಪೂರ್ತಿ ನಾವೇನು ರೆಡಿ ಆಗೋಕ್ಕೆ ಆಗಲಿಲ್ಲ. ಅದ್ಯಾವುದೋ ಒಂದು ನೈಟ್ ಡ್ರೆಸ್ಸೋ ಇನ್ಯಾವುದೋ ಒಂದು ಮನೆ ಡ್ರೆಸ್ಸೋ ಹಾಕ್ಕೊಂಡಿದ್ವಿ. ಯಾಕಂದರೆ ಅಡುಗೆ ಮನೆ ವಹಿಸ್ಕೊಂಡ್ಬಿಟ್ಟಿದ್ವಿ. ಬೆಳಗಿನ ಸಂಜೆ ತನಕ ಅದೇ ಆಗೋಗೋದು. ಅಯ್ಯೋ ಒಂಥರ ಏನೋ ಕೆಲಸ ಮಾಡ್ತಿರುವಾಗ ಏನೋ ಬೆವರುತ್ತೆ, ಅಥವಾ ಅಡುಗೆ ಮನೆಯಲ್ಲಂತೂ ಏನಾದರೂ ಇದೆಲ್ಲ ಸಿಡಿಯುತ್ತೆ. ಮುಗಿಸ್ಬಿಡೋಣ ಅನ್ನೋಷ್ಟರಲ್ಲಿ ಸಂಜೆ ಆಗ್ತಿತ್ತು. ಸಂಜೆ ಟಾಸ್ಕ್ ಬರ್ತಿತ್ತು, ಅದು ಯಾವುದೋ ಇದು ಸ್ಪೋರ್ಟ್ಸ್ ವೇರ್ ಆಗೋಗ್ತಿತ್ತು. ಸೊ ಹಾಗಾಗಿ ಅಷ್ಟು ಬಟ್ಟೆಗಳನ್ನ ಉಪಯೋಗಿಸ್ಕೊಳ್ಳೋಕ್ಕೂ ಆಗಲಿಲ್ಲ, ಸ್ಯಾಟಿಸ್ಫ್ಯಾಕ್ಷನೂ ಇಲ್ಲ. ಓಕೆ, ಈಗ 2.5-3 ಲಕ್ಷ ಖರ್ಚು ಮಾಡಿದ್ರಿ ಅಂತ ಹೇಳಿದ್ರೆ, ಅಕಸ್ಮಾತ್ ಹೊರಗಡೆ ಇದ್ದಿದ್ರೆ ಮಂಜು ಅವರು ಇಷ್ಟು ದುಡ್ಡನ್ನು ಒಂದು ದಿನಕ್ಕೆ ಫುಲ್ ಖಾಲಿ ಮಾಡ್ತಿದ್ರ? ಖಂಡಿತವಾಗ್ಲೂ ಇಲ್ಲ. ಆ ಥರ ಸ್ಪೆಂಡ್ ಥ್ರಿಫ್ಟ್ ಅಲ್ವೇ ಅಲ್ಲ. ನಾನು ಅನವಶ್ಯಕವಾಗಿ ಖರ್ಚು ಮಾಡೋದೇ ಇಲ್ಲ. ಆ 3 ತಿಂಗಳನ್ನು ತಲೆನಲ್ಲಿ ಇಟ್ಕೊಂಡು ತೊಗೊಂಡಿದ್ದೆ ಹೊರತು ಏನೂ ಮಾಡೋಕ್ಕೆ ಟೈಮ್ ಇಲ್ಲ. ಟೈಮ್ ಪಾಸಿಗೆ ಕೆಲವರು ಶಾಪಿಂಗ್ ಮಾಡ್ತಾರೆ ಗೊತ್ತಾ, ಇಂಪಲ್ಸಿವ್ ಆಗಿ, ಆ ಥರದ್ದೆಲ್ಲ ಏನಿಲ್ಲ, ಖಂಡಿತವಾಗ್ಲೂ ಇಲ್ಲ. ಇನ್ನು ನೀವು ಹೇಗಿದ್ರಿ ಅದೇ ರೀತಿನಲ್ಲಿ ಒಳಗಡೆ ಕೂಡ ಇದ್ರಿ, ಎಲ್ಲೂ ಕೂಡ ಮುಖವಾಡ ಹಾಕುವಂಥದ್ದು ಈ ರೀತಿ ನೀವು ಪ್ರಯತ್ನ ಪಡಲೇ ಇಲ್ಲ? ಮುಖವಾಡ ಹಾಕೋದಕ್ಕೆ ಮುಖವಾಡ ಹಾಕ್ಕೊಂಡು ಅಲ್ಲಿ ಹೋಗೋ ಅರ್ಥ ಆದರೂ ಏನು ಅಂತ, ನಾನು ಅದು ವ್ಯಕ್ತಿತ್ವದ ಆಟ. ನೀವು ಹೇಗಿದ್ದೀರೋ ಹಾಗೆ ನೀವು ನಿಮ್ಮನ್ನು ನಿರೂಪಿಸ್ಕೋಬೇಕು, ನಿಮ್ಮ ನಿಲುವುಗಳನ್ನ, ನಿಮ್ಮ ಸಿದ್ಧಾಂತಗಳನ್ನ ಪ್ರತಿಪಾದಿಸ್ಕೋಬೇಕು ಅಂದರೆ ಮುಖವಾಡ ಹಾಕಿ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಸುಮ್ಮನೆ ಇಲ್ಲೇ ಇರೋದು ಒಳ್ಳೆಯದು, ಮುಖವಾಡ ಹಾಕ್ಕೊಂಡು. ನಿಮ್ಗೆ ಅನ್ಸುತ್ತಾ ಒಳಗಡೆ ಇರೋರು ಇನ್ನೂ ಮುಖವಾಡ ಹಾಕ್ಕೊಂಡಿದ್ದಾರೆ, ಕಳಿಸಿಲ್ಲ ಅಂತ? ಹೌದು, ಎಷ್ಟೊಂದು ಜನ ಆ ಥರ ಮುಖವಾಡಗಳಿದೆ. ಅಂದರೆ ಅವರು ಇರೋದೇ ಬೇರೆ, ಅವರು ತೋರಿಸ್ತಿರೋದೇ ಬೇರೆ. ಕೆಲವರು ಇದ್ದಾರೆ, ಬಟ್ ಇವತ್ತಲ್ಲ ನಾಳೆ ಆ ಮುಖವಾಡ ಕಳಿಸಿ ಬೀಳಲೇಬೇಕು. ಜಾಸ್ತಿ ದಿನ ಹಾಗೆ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಲ್ಲಿ ಯಾರು ಅಂತ ಹೆಸರು ಏನಾದರೂ? ಆದರೆ ನನ್ನ ಹೆಸರು ಹೇಳೋದು ತಪ್ಪಾಗುತ್ತೆ, ಯಾಕಂದರೆ ಅದು ನನ್ನ ಜಡ್ಜ್ಮೆಂಟು. ಬಟ್ ಅದು ನಿಜ ಆಗಿರಬೇಕಾಗಿಲ್ಲ. ನಾನು ತಪ್ಪಾಗಿ ಅರ್ಥೈಸ್ಕೊಂಡಿರ್ಬೋದು, ಅಥವಾ ನಿಜನೂ ಆಗಿರ್ಬೋದು. ಮುಂದೆ ಹೋಗ್ತಾ ಹೋಗ್ತಾ ಆಟ ನೋಡ್ತಾ ನೋಡ್ತಾ ನನಗೂ ಗೊತ್ತಾಗುತ್ತೆ, ಬಹುಶಃ ಅದು ನಿಜ ಆದರೆ ಇವರೇ ನಾನು ಅಂದ್ಕೊಂಡಿದ್ದು ಅಂತ ಹೇಳ್ತೀನಿ. ಒಳಗಡೆ ಇರುವಂತಹ ಸ್ಪರ್ಧಿಗಳಲ್ಲಿ ಈ ಹೆಚ್ಚು ಸೋಂಬೇರಿ, ಈ ಕೆಲಸದಿಂದ ತಪ್ಪಿಸ್ಕೊಳ್ಳುವಂಥವ್ರು ಯಾರು? ಗಿಲ್ಲಿ. ಅಂದರೆ ಪಾಪ ಕಾವ್ಯ ಎಲ್ಲ ಕೆಲಸ ಮಾಡೋದು, ಇವನ್ ಕೆಲಸ ಎಲ್ಲ ಬಾಯಲ್ಲೇ ಆಗ್ತಾ ಇದ್ದಿದ್ದು. ಅಂದರೆ ಸೋಂಬೇರಿ ಅಂತಲ್ಲ, ಅಂದರೆ ಕೆಲಸ ಮಾಡಲ್ಲ ಅಂತಲ್ಲ, ಅವರಿಬ್ರು ಒಟ್ಟಾಗಿ ಮಾಡ್ತಾ ಇದ್ರು. ಅವಳು 90% ಮಾಡಿದ್ರೆ ಇವ್ರು 10% ಮಾಡ್ತಿದ್ರು, ಇನ್ನು ಮಿಕ್ಕಿದ್ದೆಲ್ಲ ಬಾಯಲ್ಲಿ ಅವ್ರದ್ದು ಕೆಲಸ. ಇನ್ನು ನೀವು ಹೊರ ಬರೋ ಸಂದರ್ಭದಲ್ಲಿ ಸುದೀಪ್ ಸರ್ ಕೂಡ ಕೇಳಿದ್ರು ಯಾರು ಫಿನಾಲೆವರೆಗೂ ಇರ್ಬೋದು ಅನ್ನೋದಕ್ಕೆ, ನಿಮ್ಮ ಉತ್ತರ ಕೂಡ ಗಿಲ್ಲಿ ಅವ್ರದ್ದಾಗಿತ್ತು. ಅಂದ್ರೆ ಮಾತಲ್ಲೇ ಮಾತಾಡ್ಕೊಂಡು ಎಲ್ರು ಮರಳು ಮಾಡ್ತಾರ ಹೇಗೆ? ಅದು ಒಂಥರ ಅದ್ಭುತವಾದ ಕಲೆ ನನ್ಗನ್ಸೋದು. ಇಟ್ಸ್ ಅ ಬಾರ್ನ್ ಗಿಫ್ಟ್. ಅಂದರೆ ಕಲ್ತು ಬರೋ ಅಂಥದ್ದಲ್ಲ. ಆ ಮಾತಿನ ಚಾಕಚಕ್ಯತೆ, ಚಕಮಕಿ, ಆ ಪದಗಳ ಬಳಕೆ, ಆಮೇಲೆ ಆ ಹಳ್ಳಿ ಭಾಷೆಯಲ್ಲಿ ಒಂದು ಹಾಡ್ಬಿಡೋದು. ಹಾಡು ಅಂತ ಹೇಳಿದ ಸೆನ್ಸ್ ಕಾಲೆಳಿಯೋಕ್ಕೆ ಒಂದು 4-5 ಕವನ ರೂಪದಲ್ಲಿ ಬಿಡ್ತಾರಲ್ಲ, ಆಮೇಲೆ ಒಂಥರ ಆ ತಮಾಷೆ ರೀತಿಯಲ್ಲಿ ಟಕ್ಕರ್ ಕೊಡೋದು, ಬೇರೆಯವ್ರನ್ನ ಟ್ರಿಗರ್ ಮಾಡೋದು, ಅದೆಲ್ಲ ಕಲ್ತು ಬರೋ ಅಂಥದ್ದಲ್ಲ, ಅದೆಲ್ಲ ಬಾರ್ನ್ ಗಿಫ್ಟ್. ಆಮೇಲೆ ಬರೀ ತಮಾಷೆ ಅಂತಲ್ಲ, ಟಾಸ್ಕ್ನಲ್ಲೂ ಕೂಡ ಅವ್ರ ಎನರ್ಜಿ ಅಷ್ಟೇ ಇದೆ. ಅದು ನಮಗೆ ಒಂದು ಟಾಸ್ಕಲ್ಲಿ ಗೊತ್ತಾಯಿತು. ನಿಜವಾಗ್ಲೂ ಒಂಥರ ಪ್ರೌಡ್ ಅಂತ ಅನ್ನಿಸ್ತು. ಅಲ್ಲಿವರೆಗೂ ನಿನ್ನ ಕೈಯಲ್ಲಿ ಭಾರ ಬೀಳುತ್ತೆ, ಎನರ್ಜಿ ಸೇವ್ ಮಾಡ್ಕೋ ಗಿಲ್ಲಿಯಿಂದ ರೇಗಿಸ್ತಿದೆ. ಮಂಜಕ್ಕ ಅಂತ ತುಂಬ ಪ್ರೀತಿಯಿಂದ ಕರೀತಿತ್ತು ಹುಡುಗ. ಆಮೇಲೆ ಕೈಯಲ್ಲಿ ಭಾರ ಬಿದ್ದಾಗ್ಲೂ, ಭಾರ ಇಲ್ದಿದ್ದಾಗ ಏನೇನು ಎನರ್ಜಿ ಇತ್ತು ಅದೇ ಎನರ್ಜಿನಲ್ಲಿ ಕುಣಿತಾ ಇದ್ದಾರೆ, ಅದೇ ಎನರ್ಜಿಲಿ ಮಾತಾಡ್ತಿದ್ದಾರೆ. ಅವತ್ತು ಗೊತ್ತಾಯಿತು ಬರೀ ಬಾಯಲ್ಲಪ್ಪ, ಇದು ಮೈಯಲ್ಲೂ ಶಕ್ತಿ ಇದೆ ನನ್ನ ಗಿಲ್ಲಿಗೆ ಅಂತ. ಅದಷ್ಟೇ ಅಲ್ಲದೆ ಅವರು ಯಾವುದಕ್ಕೂ, ನಾನು ನೋಡಿದ ಪ್ರಕಾರ ಯಾವುದಕ್ಕೂ ಹಿಂಜರಿಯೋದು, ಮಾತಾಡದೇ ಇರೋದು, ಸ್ಟ್ಯಾಂಡ್ ತೊಗೊಳ್ದೇ ಇರೋದು ಮಾಡಲ್ಲ. ಅವ್ರದ್ದೇ ಆದ ರೀತಿಯಲ್ಲಿ ಅವರು ಸ್ಟ್ಯಾಂಡನ್ನ ತೊಗೊಳ್ತಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸೊ ಅದೇ ಬೇಕಾಗಿರೋದು, ಅದೇ ವ್ಯಕ್ತಿತ್ವನೇ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ಯಾಂಡ್ ಔಟ್ ಆಗೋದು. ಬೇರೆ ಎಲ್ಲ ನಾಟಕ ಆಡ್ಕೊಂಡು, ಇಲ್ಲದೇ ಇರೋ ಸಮಸ್ಯೆ ಹುಟ್ಟು ಹಾಕ್ಕೊಂಡು, ಇಲ್ಲದೇ ಇರೋ ನಿಲುವನ್ನು ಎಲ್ಲೆಲ್ಲಿ ಯಾರಿಗೆ ಜಗಳ ಆದ್ರೂ ಸುಮ್ಮನೆ ಹೋಗಿ ತನ್ನದೇ ಏನೋ ಪ್ರತಿಪಾದಿಸೋದು, ಅದೆಲ್ಲದ್ರ ನಡುವೆ ಈ ರೀತಿಯಾದ ಯೂನೀಕ್ ಆದಂಥ ಸ್ಪೆಷಲ್ ಆದ ವ್ಯಕ್ತಿತ್ವ ಇದೆಯಲ್ಲ, ಅದೇ ಬಹುಶಃ ಎಲ್ಲದಕ್ಕಿಂತ ಹೊರತಾಗಿ ತುಂಬ ಅದ್ಭುತವಾಗಿ ಎಲ್ರಿಗೂ ಕಾಣೋವಂಥದ್ದು ಅಂತ ಈ ಸದ್ಯಕ್ಕೆ 3 ವಾರದಲ್ಲಿ ನಾನು ನೋಡಿರೋ ವ್ಯಕ್ತಿತ್ವ ಗಿಲ್ಲಿದ್ದು. ಹಾಗಾಗಿ ಗಿಲ್ಲಿ ಗೆಲ್ಲಬಹುದು ಅಂತ. ನೇನು ಬಿಗ್ ಬಾಸ್ ನಾಳೆ ಸಂಜೆ ಶುರು ಆಗಬೇಕು, ಆದರೆ ಇವತ್ತಿಗೆ ಒಂದಷ್ಟು ಲಿಸ್ಟ್ ಹೊರಗೆ ಬಂದ್ಬಿಡುತ್ತೆ. ಮಂಜು ಭಾಷಿಣಿ ಅವರು ಕೂಡ ಬಿಗ್ ಬಾಸ್ ಒಳಗೆ ಹೋಗ್ತಾರೆ ಅನ್ನೋಂಥದ್ದು ಕನ್ಫರ್ಮೇಷನ್ ಅನ್ನೋಂಥದ್ದು ಬರುತ್ತೆ. ಹೌದಾ? ಇನ್ಸೈಡ್ ಸೋರ್ಸ್ ಅನ್ನೋಂಥದ್ದು ಸಿಕ್ಕಿರುತ್ತೆ. ಸೊ ಹಾಗಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು
ಸ್ಪರ್ಧಿಗಳು ಈಗ ಒಳಗಿರುವಂತವ್ರು ಒಳಗೆ ಹೋಗೋಕ್ಕೂ ಮೊದಲೇ ಪ್ರಮೋಷನ್ಗೆ ಏನೇನ್ ಬೇಕು ಎಲ್ಲವನ್ನೂ ಸಹ ಪ್ರಿಪ್ಲಾನ್ಡ್ ಮಾಡ್ಕೊಂಡು ಅವ್ರಿಗೆ ಅಂತ ಪೇಜ್ ಕ್ರಿಯೇಟ್ ಮಾಡಿಸಿ ಈ ರೀತಿ ಎಲ್ಲ ಹೋಗಿರುವಂತದ್ದು ಸಾಧ್ಯತೆ ಇರಬಹುದು. ನಿಮಗದು ಇದು ಅನುಭವಕ್ಕೆ ಬಂದಿದ್ಯಾ, ಗಮನಕ್ಕೆ ಬಂದಿದ್ಯಾ? ಇಲ್ಲ, ನಾನು ಆ್ಯಕ್ಚುಲಿ ಟು ಬಿ ವೆರಿ ಫ್ರ್ಯಾಂಕ್ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರನೇ. ನಾನು ಅಷ್ಟೊಂದು ಆ್ಯಕ್ಟಿವ್ ಆಗಿರಲ್ಲ. ನಂಗೆ ಬೇರೆ ಏನೂ ಮಾಡೋ ಕೆಲಸ ಇಲ್ಲ, ಏನಪ್ಪ ಟೈಮ್ ಪಾಸ್ ಮಾಡೋದು ಅಂತ ಅಂದ್ಕೊಂಡು ಆವಾಗ ನನ್ನ ಕೈಯಲ್ಲಿದ್ದರೆ ಸುಮ್ಮನೆ ಸ್ಕ್ರೋಲ್ ಮಾಡ್ತೀನಿ ಹೊರತು ಐ ಆಮ್ ನಾಟ್ ಅ ರೆಗ್ಯುಲರ್ ಯೂಸರ್. ಹಾಗಾಗಿ ನನಗೆ ಆಮೇಲೆ ನಾನು ಆ ಥರ ಒಂದು ಗಮನಕ್ಕೆ ಬಂದ್ರೂ ಯಾರು ಬರ್ತಿದ್ದಾರೆ ಅಂತ ನನಗೆ ಗೊತ್ತಿರಬೇಕು, ಅವ್ರೇನಾದರೂ ಮಾಡಿಸಿದಾರಾ ಅಂತ ಗೊತ್ತಿರಬೇಕು. ನನಗೆ ಯಾರು ಅಂತಲೇ ಗೊತ್ತಿಲ್ಲ, ಅವ್ರು ಏನು ಮಾಡಿಸ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತಂದಾಗ ಆ ಥರದ್ದು ನನ್ನ ಗಮನಕ್ಕೆ ಬರೋ ಚಾನ್ಸಸ್ಸು ಇಲ್ಲ ಅಲ್ವಾ.